ಬೇಡಕಿಹಾಳ ಗ್ರಾಮದ ನಿವಾಸಿ ಎಲ್ಲರ ಪ್ರೀತಿಯ ಅಮ್ಮಾಮು ಎಂದೇ ಜನಮನಗಳಲ್ಲಿ ಸ್ಥಾನ ಪಡೆದಿರುವ ಭಕ್ತ ತಮ್ಮ ವಿಶಿಷ್ಟ ಸೇವಾ ಮನೋಭಾವದಿಂದ ಗ್ರಾಮಸ್ಥರ ಹೃದಯ ಗೆದ್ದಿದ್ದಾರೆ. ಪ್ರತಿದಿನ ಬೆಳಗಿನ ಜಾವ 5 ಗಂಟೆಗೆ ಬೇಡಕಿಹಾಳ ಸರ್ಕಲ್ ಹತ್ತಿರ ಇರುವ ಶ್ರೀ ಸಿದ್ದೇಶ್ವರ ಅಜ್ಜರ ಪಲ್ಲಕ್ಕಿ ಕಟ್ಟಿಯ ಸೇವೆಯನ್ನು ಯಾವುದೇ ಅಡಚಣೆಯಾಗಲಿ, ಮಳೆಗಾಲವಾಗಲಿ, ಚಳಿಗಾಲವಾಗಲಿ ನಿರಂತರವಾಗಿ ಅಚಲ ಭಕ್ತಿಯಿಂದ ನೆರವೇರಿಸುತ್ತಾ ಬಂದಿದ್ದಾರೆ. ಅವರ ಈ ಸೇವಾ ನಿಷ್ಠೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದ್ದು, ಇದನ್ನು ಕಂಡು ಗ್ರಾಮದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಎಲ್ಲರೂ ಭಕ್ತಿಯಿಂದ ಪ್ರೇರಿತರಾಗುತ್ತಾರೆ. ಮಾಮು ಅವರ ಜೀವನ ಶೈಲಿ ಸರಳವಾಗಿದ್ದು, ಅಹಂಕಾರವಿಲ್ಲದ ಮನೋಭಾವ, ದೈವಭಕ್ತಿ ಹಾಗೂ ಸೇವಾ ಚೇತನವು ಅವರನ್ನು ಗ್ರಾಮಸ್ಥರಲ್ಲಿ ಮಾದರಿಯ ವ್ಯಕ್ತಿಯಾಗಿ ರೂಪಿಸಿದೆ. ಇವರ ಸೇವೆಯನ್ನು ಕಣ್ಣಾರೆ ಕಂಡವರು ದೇವರ ಸೇವೆಗೆ ಅಚಲ ನಿಷ್ಠೆ ಇರಬೇಕು, ಅಂದರೆ ಮಾಮು ಅವರ ಜೀವನವನ್ನು ನೋಡಬೇಕು ಎಂದು ಹೇಳುತ್ತಾ ಅವರನ್ನು ಗೌರವಿಸುತ್ತಾರೆ. ಇಂದು ನಾವು ತಂದುಕೊಟ್ಟಿರುವ ಈ ವಿಶೇಷ ಸಂಚಿಕೆ ನಿಜಕ್ಕೂ ಎಲ್ಲ ಭಕ್ತರಿಗೆ ಮಾದರಿಯಾದ ಒಬ್ಬ ನಿಸ್ವಾರ್ಥ ಭಕ್ತನ ಕಥೆ. ಶಾಲೆ ಕೆಲಸ ಮಾಡ್ತೀನಿ ರೀ. ಸ್ಕೂಲ್ನಲ್ಲಿ ಸಿಪಾಯಿ ವರ್ಷ ಆಯ್ತು ರೀ. ಏನು ಮನ್ಸಿನಾಗ ಬತ್ತು ದೇವ್ರ ಸೇವೆ ಮಾಡ್ಬೇಕು ಮಾಡ್ಕೊತೀನಿ ಅಂತ ಬಂದೇನು ರೀ. 2 ವರ್ಷ ಚಾಲು ಐತೆ ರೀ. ಇಲ್ಲಿ ಮುಂಜಾನೆ 5 ಗಂಟೆಗೆ ಹೋಗಿ ಕಟ್ಟಿ ತೊಳೆದು ಉಳಿದು ತೆಗೆದ್ರಿ ಹೋಗಿ ಹಾಕಿ ಅಗರಬತ್ತಿ ನನ್ನ ಸ್ಕೂಲಿಗೆ ಬರ್ತೀನಿ. ಮನ್ಸಿನಾಗ ಬತ್ರಿ ಹಿಂಗೆ ಹೋಗ್ತಿರು ಮಾಡ್ತಿದ್ರಿ. ಅವನು ತಯಾರು ಪಾರ್ಟಿ ಹೇಳ್ದ ಅವ್ನು ತಿಳ್ಕೊಳ್ಳೋಣ ಯಾರು ಮಾಡೋರಾಗ ಗೊತ್ತಿಲ್ಲ. ನನ್ನ ಮನ್ಸಿನಾಗ ಬತ್ರಿ ನಾ ಮಾಡ್ತೀನಿ ಅಂತ ಹೇಳಿ ತಕ್ಕ ಮಾಡ್ಕೊಟ್ಟು ಬಂದೇನಿ ರೀ. ಇಲ್ಲಿಂದ ಮುಂದೆ ಮಾಡ್ಕೊತೀವಿ. ಎಲ್ಲಿ ಊರಿಗೆ ಹೋದ್ರಿ ಭೀ ಬಂದು ನಾ ಮಾಡ್ತೀನಿ ರೀ. ಅರ್ಜುನ್ ಪಾಂಗಿರಿ ಅಗರಬತ್ತಿ ಹುಡುಗಲ್ಲ ಅವರಷ್ಟೇ 4 ಊರಿಗೆ ಹೇಳ್ತೀನಿ ರೀ. ಎದ್ದು ಜಳಕ ಮಾಡಿ 5 ಗಂಟೆಗೆ ಕಟ್ಟಿ ತೊಳೆದು ಇರ್ತೀನಿ. ಅಲ್ಲಿ ಹತ್ತಿ ಕಡೆ ಬೋರ್ ಇತ್ತು ಬಸ್ತಾಗ ಬೋರ್ ಚಾಲು ಮಾಡಿ 2 ಬಕೆಟ್ ನೀರು ತಂದು ಆರಾಮ್ಸೆ ತೊಳ್ಕೊತಿರ್ತೀವಿ. ಅಡ್ಡಿ ಏನಿಲ್ಲ, ನೀರಿನ ವ್ಯವಸ್ಥೆ ಐತ್ರಿ. ಎಲ್ಲ ಐತ್ರಿ. ನಂಗೆ ಸಮಾಧಾನ ಆಗ್ತದೆ ಮನಸ್ಸಿಗೆ. ಏನು ಅಂತ ವಿಚಾರ ಏನು ಬರೋಂಗಿಲ್ಲ. ಮತ್ತು ಅದನ್ನು ಮಾಡ್ಕೊತ ಇರುವಂತ ಮಾಡ್ಕೊತಿರ್ತೀನಿ ರೀ.